ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 3 ರೊಸೆಟಾ ರೆಸಾರ್ಟಲ್ಲಿ ಬ್ಯೂಟಿಫುಲ್ ಆಗಿರುವಂಥ 100 ಏಕರ್ಸ್ ಎಸ್ಟೇಟ್ 5 ಸ್ಟಾರ್ ಹೋಟೆಲ್ ಥರನೇ ಇದೆ. ಸೊ ಇದು ಬಂದು ಸೇಮ್ ನಿಮಗೆ ಮನೆಯಲ್ಲಿ ಇರೋಷ್ಟು ಫೀಲ್ ಆಗುತ್ತೆ. ಸೊ ನಾನು ಸ್ವಲ್ಪ ಬೇಗನೆ ಎದ್ದೆ, ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ದೀನಿ. ಎಲ್ಲ ಹೋಲ್ ರೆಸಾರ್ಟೇ ಮಲಗಿತ್ತು. ನಾನೊಬ್ಬಳೇ ಎದ್ದು ಬ್ಯಾಕ್ ಸೈಡ್ ಡೋರಿಂದ ಹೋಗ್ತಾಯಿದ್ದೀನಿ. ಸೊ ಪಕ್ಕದ ಮನೆಯಿಂದನೂ ಬ್ಯಾಕ್ ಸೈಡ್ ಡೋರಲ್ಲಿ ಅವರು ಹೊರಗಡೆ ಡಿನ್ನರೆಲ್ಲ ತಿಂದಿದ್ದಾರೆ ನೆನ್ನೆ ನೈಟು. ಆ ಪ್ಲೇಟ್ಸ್ ಎಲ್ಲ ಹಾಗೆ ಇತ್ತು, ಅದನ್ನು ಹಂಗೆ ನೋಡಿಕೊಂಡು ಹೋದೆ. ಬಟ್ ಸ್ವಲ್ಪ ಜಾರೋ ಥರ ಎಲ್ಲ ಇತ್ತು ಸೈಡಲ್ಲಿ, ಹಾಗಾಗಿ ಈ ಥರ ಒಂದು ಸಿಮೆಂಟ್ ಹಾಕಿರೋ ನೆಲದ ಮೇಲೆ ಹೋಗ್ತಾಯಿದ್ದೀನಿ. ಬಿಕಾಸ್ ನೆನ್ನೆ ನೈಟು ಕಂಪ್ಲೀಟ್ ಮಳೆ ಅಂದರೆ ಮಳೆ, ಆ ಪಾಟಿ ಮಳೆ ಬಂದಿದೆ. ಮಳೆ ಇತ್ತು ಮೊನ್ನೆ ನೈಟ್ ಕೂಡ, ಬಟ್ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಬಂದು ಹೋಯಿತು. ಬಟ್ ನೆನ್ನೆ ನೈಟ್ ಅಂತೂ ವಿಪರೀತ ಮಳೆ, ತಿಗ್ನಗಳು ಶುರುವಾಗಿದೆ, ಹುಳಗಳೆಲ್ಲ ಹೊರಗಡೆ ಬರೋಕ್ಕೆ ಶುರುವಾಗಿದೆ. ಸೊ ಬೆಳಗ್ಗೆನೇ ತುಂಬ ಅರ್ಲಿ ಮಾರ್ನಿಂಗ್ಗೆ, ಅದು ಒಂದು 5:40 ಆಗಿರ್ಬೋದು. ಸೊ ಎದ್ದಿದ್ದೆ ನಾನು 5:15. ಹಾಗೆ ಹೀಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಹಾಫ್ ಆನ್ ಅವರ್ ಹಾಗೆ ಹೀಗೆ ಸ್ಪೆಂಡ್ ಮಾಡಿರ್ತೀನಿ. ಸೊ ಕರೆಕ್ಟ್ ಟೈಮ್ ನೋಡಲಿಲ್ಲ. ಹೊರಗಡೆ ಬಂದರೆ ಇಲ್ಲಿ ನೋಡಿ ಎಲ್ಲ ಹುಳಗಳು ಹೊರಗೆ ಬಂದಿದೆ, ತಿಗ್ನೆಗಳೆಲ್ಲ ಕಾಣಿಸ್ತು ನನಗೆ. ಸೊ ಹಂಗೂ ಸ್ವಲ್ಪ ಚೆನ್ನಾಗಿದೆ ನೇಚರ್ ಅಂತ ಹೇಳಿ ವಿಡಿಯೋ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ. ಸೊ ಅಲ್ಲೆಲ್ಲ 6:00 6:30 ಮೇ ಬಿ ಬರ್ತಾಯಿದ್ದಾರೆ ಕೆಲಸಕ್ಕೆ. ಸೊ ಆ ಎಸ್ಟೇಟಲ್ಲಿ 100 ಏಕರ್ಸ್ ಇದೆ, ಬಟ್ ಅಲ್ಲೇನಂದರೆ ಕೆಲಸಗಳು ನಡೆಯುತ್ತೆ. ಇಲ್ಲಿ ಬಂದು ನಿಮಗೆ ಮಿಕ್ಸ್ಡ್ ಅಪ್ ಸ್ಪೈಸಸ್ ಇರುತ್ತೆ, ಕಾಫಿ, ಏಲಕ್ಕಿ, ಆಮೇಲೆ ಮೆಣಸು ಎಲ್ಲದನ್ನು ಬೆಳೀತಾರೆ. ಜೊತೆಗೆ ಸೊಳ್ಳೆಗಳನ್ನ ಜಾಸ್ತಿ ಇಟ್ಟಿದ್ದಾರೆ, ಹಾಗೆ ತಿಗ್ನೆಗಳು ಬರುತ್ತೆ. ಎಸ್ಟೇಟ್ ಅಂದರೆ ಹಾಗೆ. ಸೊ ನೀವೇನಾದರೂ ರೆಸ್ಟಿಗೆ ಹೋಗ್ತಾ ಇದ್ದೀರಾ ಅಂದರೆ ಇವೆಲ್ಲ ಇದೆ ಅನ್ನೋದನ್ನು ಮೊದಲೇ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಬಿಕಾಸ್ ಓಪನ್ ಬಾತ್ರೂಮ್ ಇರೋದರಿಂದ ತುಂಬ ಜಾಸ್ತಿ ಮಳೆ ಬರುತ್ತಲ್ಲಿ, ಅದೇ ರೀತಿ ಸೊಳ್ಳೆಗಳು ತುಂಬ ಜಾಸ್ತಿ ಬರುತ್ತೆ. ಬಾತ್ರೂಮ್ದು ಒಂದು ಸ್ಟ್ರಕ್ಚರ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಬಟ್ ಅಪಾರ್ಟ್ ಫ್ರಮ್ ದಟ್ ಮಿಕ್ಕಿದೆಲ್ಲನೂ ಸೂಪರಾಗಿರುತ್ತೆ. ಒಂದು 3 to 4 ಡೇಸ್ ರೆಸ್ಟ್ ಮಾಡೋದಕ್ಕೆ ಬ್ಯೂಟಿಫುಲ್ ಆಗಿರುವಂಥ, ಪೀಸ್ಫುಲ್ ಆಗಿರುವಂಥ ಪ್ಲೇಸು. ನೆಟ್ವರ್ಕ್ ಅಂತೂ ಝೀರೋ, ಏನೂ ಸಿಗಲ್ಲ. ಅಲ್ಲಿರೋ ವೈಫೈ ಏನಾದರೂ ಯೂಸ್ ಮಾಡ್ಕೋಬೇಕು. ನಿಮಗೇನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಬರೀ ಇಂಟರ್ಕಾಮ್, ಬೇರೆ ಹೊರಗಡೆಗೆ ಫೋನ್ ಮಾಡಬೇಕಂದ್ರೆ ವಾಟ್ಸಪ್ ಕಾಲ್ ಅಷ್ಟೇ. ಸೊ ಈ ನೆಟ್ ಅಂತೂ ಸಿಗುತ್ತೆ ಅಂತ ಕನಸಂತೂ ಇಟ್ಕೋಬೇಡಿ, ಮರ್ತುಬಿಡಿ. ಸೊ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ವಾಕ್ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಕಾಫಿ ಕುಡಿದು, ಇವತ್ತು ಮಾರ್ನಿಂಗ್ 7:00 ಯೋಗ ಇದೆ. ಸೊ ಅಲ್ಟಿಮೇಟ್ ಏನು ಅಂದರೆ 100 ಹೌಸಸ್ಸು ಫಿಲ್ ಆಗಿದೆ. ಸೊ ಯೋಗಾಗೆ ಒಂದು ಜನನೂ ಇಲ್ಲ. ನಾನು ಒಬ್ಬಳೇ ಎದ್ದೋಗೋಣ ಅಂದ್ಕೊಂಡಿದ್ದೆ. ಪಾಪ ನನ್ನ ಮಗಳು ನಾನು ಬರ್ತೀನಿ ಅಂತ ನನ್ನ ಜೊತೆ ಬಂದಳು. ಸೊ ಯೋಗ ಮಾಡೋಕ್ಕೆ ನಾನೊಂದು ಹಾಫ್ ಆನ್ ಅವರ್ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ, ಅವಳು ಎದ್ದುಬಿಟ್ಟಿದ್ಲು. ಅವಳು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಕೊಂಡು ಅವಳನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನಾವೇ ಅಲ್ಲಿ ಆ ಜನಗಳು, ಕೆಲಸ ಮಾಡೋ ಜನ ಬಿಟ್ಟರೆ ನಾವಿಬ್ಬರೇ ಅಲ್ಲಿ ಭೂತ ಥರ ಓಡಾಡ್ತಾ ಇದ್ದೀವಿ, ನಮ್ಮದೇ ಎಸ್ಟೇಟ್ ಅನ್ನೋ ಥರ. ಸೊ ಫ್ರೀಯಾಗಿತ್ತು. ಬೆಳಗ್ಗೆ ಎಲ್ಲ ಎದ್ದರೆ ಅಂತೂ ನಿಮಗೆ ಅಮೇಝಿಂಗ್ ಆಗಿರುವಂಥ ಪೀಸ್ಫುಲ್ ಮೈಂಡ್ ಇರುತ್ತೆ. ಸೊ ಮನೆಯಿಂದ, ಆ ರೂಮಿಂದ ಸ್ವಲ್ಪ ದೂರ ನಮ್ಮ ಯೋಗ ಮಾಡೋ ಜಾಗ ಅಂದರೆ ಆ್ಯಕ್ಟಿವಿಟೀಸ್ ಏರಿಯಾ ಇದೆಯಲ್ಲ ಅದು. ಸೊ ಆ ಹುಳ ಇವಾಗೇನು ನಾನು ವೀಡಿಯೋ ಮಾಡ್ತಿದ್ದೀನಲ್ಲ, ಅದು 100 ಇಯರ್ಸ್ ತನಕ ಭೂಮಿ ಒಳಗೆ ಇರುತ್ತಂತೆ. ಅದು ಡೇ 1 ವ್ಲಾಗಲ್ಲಿ ಹಾಕಿದ್ದೀನಿ. ಆ ಹುಳದ ಬಗ್ಗೆ ಡೀಟೇಲಾಗಿ ಹೇಳಿದ್ದಾರೆ ಒಬ್ಬರು ಸ್ಟಾಫು. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಎಲ್ಲ ಕಡೆನೂ ಪ್ಲ್ಯಾಂಟ್ಸ್, ಜಾಗ ಒಂಚೂರು ಬಿಟ್ಟಿಲ್ಲ. ಎಕ್ಸ್ಟ್ರಾ ಇರೋ ಜಾಗಗಳಲ್ಲೆಲ್ಲ ಬದನೆಕಾಯಿ ಅಂತೆ, ಟೊಮೊಟೊ ಅಂತೆ, ಏನೇನೆಲ್ಲ ಹಾಕಿದ್ದಾರೆ, ಮೆಣಸಿನ್ಕಾಯಿ ಅಂತೆ, ಚೋಟ್ ಮೆಣಸಿನ್ಕಾಯಿ ಅಂತೆ, ಎಲ್ಲದನ್ನೂ ಈ ಥರ ಬೆಳೆಸ್ತಾ ಇದ್ದಾರೆ. ಅಮೇಝಿಂಗ್ ಅದು. ಸೊ ಎಲ್ಲ ಗಿಡಗಳು ಅಲ್ಲೇ ಇದ್ದಾವೆ. ನಿಮಗೆ ಸ್ಪೈಸಸ್ಸು, ಬಿರಿಯಾನಿಗೆ ಬೇಕಾಗಿರೋ ಸ್ಪೈಸಸ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ಅವರು. ತುಂಬ ಚೆನ್ನಾಗಿದೆ. ಸೊ ಹಂಗೂ ಬರೀ ನಾವಿಬ್ಬರೇ, ನಮ್ಮಿಬ್ರಿಗೋಸ್ಕರ ಯೋಗ ಶುರು ಮಾಡಿದ್ರು. ಯಾರೂ ಎದ್ದಿಲ್ಲ ಅನಿಸುತ್ತೆ, 7:00 ಆಗಿದೆ ಅಷ್ಟೇ. ಸೊ ಯಾರೂ ಎದ್ದಿಲ್ಲ, ನಾವಿಬ್ಬರು ಎದ್ದು ಬಂದುಬಿಟ್ಟು ಪಾಪ ಅವ್ರು ನಮ್ಮಿಬ್ಬರಿಗೇ ಯೋಗನ ಹೇಳ್ಕೊಟ್ರು. ಒಂದು 45 ಮಿನಿಟ್ಸ್ ಯೋಗ ಇರುತ್ತೆ. ಸೊ ನಿಮ್ಮನ್ನು ನಿಮ್ಮ ಟೈಮ್ನ ಕಿಲ್ ಮಾಡೋಕ್ಕೆ ಟೈಮ್ ಟು ಟೈಮ್ ನಿಮಗೊಂದೊಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಆಲ್ಮೋಸ್ಟ್ ನೀವು 2 to 3 ಡೇಸ್ ಆರಾಮಾಗಿ ನಿಮಗೆ ಬೋರ್ ಆಗದೆ ಕಳಿಬೋದು. ಇಲ್ಲಾಂದರೆ ಸುಮ್ಮನೆ ಸುತ್ತಾಡಿಕೊಂಡೇ ಬೇಕಾದರೂ ನೀವು ಕಾಲ ಕಳಿಬೋದು. ಅಷ್ಟು ದೊಡ್ಡದಿದೆ ಸ್ಪೇಸು. ಅದನ್ನು ನೋಡೋದಕ್ಕೆ ನಮಗೆ 1 ಡೇ ಫುಲ್ ಬೇಕು. ಆ್ಯಕ್ಟಿವಿಟೀಸ್ 1 ಡೇ ನಾವು ಮಾಡ್ಕೋಬೋದು, 1 ಡೇ ಫುಲ್ ಎಸ್ಟೇಟ್ ಫುಲ್ ನೋಡಬೇಕು. ತುಂಬ ಚೆನ್ನಾಗಿರುತ್ತೆ. ಸೊ ಯೋಗ ಮುಗಿಸ್ಕೊಂಡು ರೂಮಿಗೆ ಹೋದ್ವಿ. ಹಸ್ಬೆಂಡು ಚೆನ್ನಾಗಿ ನಿದ್ರೆ ಹೊಡಿತಾಯಿದ್ರು. ಸೊ ಅಲ್ಲಿ ಹೋಗಿ ನಾವು ರೂಮಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವತ್ತು ಚೆಕ್ಔಟ್ ಆಗೋ ದಿನ. ಸೊ ಬ್ರೇಕ್ಫಾಸ್ಟಿಗೆ ಒಂದು 9ಗೆ ಬಂದ್ವಿ. ಸ್ವಲ್ಪ 9ಗೆ ತಿಂದರೆ ಹೊರಡೋ ಅಷ್ಟರೊಳಗೆ ಕರೆಕ್ಟ್ ಆಗುತ್ತಂತ. ಚೆಕ್ಔಟ್ ಬಂದು 11:00 ಇರುತ್ತೆ.
ಸೊ ಹಾಗಾಗಿ 9:30ಗೆ ಬಂದ್ವಿ. ತುಂಬ ಇದೆ ತಿಂಡಿಗಳು, ಏನು ಆದರೆ ಬಾಯಲ್ಲಿ ಇಡೋಕ್ಕೆ ಆಸೆನೇ ಆಗ್ತಾಯಿಲ್ಲ. ಡಯಟಲ್ಲಿ ಬೇರೆ ಇದ್ದೀವಿ. ಡಯಟಲ್ಲಿ ಇಲ್ಲ ಅಂದರೂ ಕೂಡ ನಾನು ಈ ಥರ ಒಂದು ಸ್ವೀಟ್ಸ್ನೆಲ್ಲ ತಿನ್ನಲ್ಲ. ಬಟ್ ಲಿಯಾಗೆ ಮಾತ್ರ ಬರೋ ದಿನ ಒಂದಿನ ಏನು ಬೇಕಾದ್ರೂ ತಿನ್ಕೊ ಅಂತ ಹೇಳಿದೆ. ಮಕ್ಕಳು ಮತ್ತು ಪಾಪ ಹೊರಗಡೆ ಹೋದ್ರೂ ಅವಳಿಗೆ ತುಂಬ ರೆಸ್ಟ್ರಿಕ್ಟ್ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಅಲ್ಲಿ ಬಂದು ಫ್ರೆಶ್ ಆಗೇ ಮಾಡಿದ್ದಾರೆ. ಕ್ಲೀನ್ ಫುಡ್ಡಿಗೆ ಅಂತೂ ನೀವು ಆರಾಮಾಗಿ ಮಕ್ಕಳಿಗೆ ಎಲ್ಲದನ್ನು ಕೊಡ್ಬೋದು. ಕ್ಲೀನ್ ಫುಡ್ಡು, ಫ್ರೆಶ್ ಫುಡ್ಡು. ಅವರು ವೇಸ್ಟ್ ಆಗಿರೋದನ್ನ ನೆಕ್ಸ್ಟ್ ಡೇಗೆಲ್ಲ ಅವರು ಪುಷೇ ಮಾಡಲ್ಲ, ಅಲ್ಲೇ ಹಾಗೆ ಎಸ್ದು ಬಿಡ್ತಾರೆ. ಬಟ್ ಫ್ರೆಶ್ ಕ್ಲೀನ್ ಫುಡ್ಡು ಪ್ರತಿಯೊಂದು ಅವರು ಹ್ಯಾಂಡಲ್ ಮಾಡೋ ಅಂಥದ್ದನ್ನೇ ನಿಮಗೆ ಎಲ್ಲ ಸ್ವೀಟ್ಸ್ಗಳನ್ನೂ ಇಡೋದು ಕೂಡ. ಸೊ ಹಾಗಾಗಿ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಲಿಯಾನು ಏನು ಅಷ್ಟು ತಿನ್ನಲ್ಲ, ಡೋನೆಟ್ ಒಂದು ತಿಂತಾಳೆ, ಒಂದು ಪಪ್ಸ್ ತಿಂದರೆ ಅವ್ರದ್ದು ಹೊಟ್ಟೆ ತುಂಬ ಚಿಕ್ಕದಲ್ವ, ತುಂಬೋಗುತ್ತೆ. ಸೊ ಹಾಗಾಗಿ ಅವಳಿಗೆ ಆ ದಿನ ಮಾತ್ರ ನಾನು ಒಂದಿನ ಎಲ್ಲ ತಿನ್ನು, ಏನು ಬೇಕಾದ್ರೆ ತಿನ್ನು ಅಂತ ಬಿಟ್ಟಿದ್ದಾಯಿತು. ಸೊ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಅಂತೂ ತುಂಬ ಜಾಸ್ತಿ ಇರುತ್ತೆ, ತಿನ್ನೋಕೆ ನಮಗೂ ಹೊಟ್ಟೆ ಇರಲ್ಲ ಅಷ್ಟೇ. ಸೊ ನನಗಂತೂ ಸುತ್ತಿ ಮತ್ತಿ ಎಷ್ಟು ನೋಡಿದ್ರು ಏನು ನೋಡಿದ್ರು ಇಡ್ಲಿ ದೋಸೆ ಬಿಟ್ಟರೆ ಬೇರೆ ಏನೂ ತಿನ್ನಬೇಕಂತನೂ ಆಗಲ್ಲ. ಎಲ್ಲ ಪೋರ್ಕು ಅಲ್ಲಿರೋ ಇದು ಏನಿದೆಯೋ ಅದನ್ನೆಲ್ಲ ಮಾಡಿದರು, ನಾನ್ ವೆಜ್ ಆಪ್ಷನಲ್ಲ. ಸೊ ಬೆಳಗ್ಗೆನೇ ಸ್ವೀಟ್ ಬೇಕಾದ್ರೂ ಚಟ್ನಿ, ಕರ್ಡು ಮತ್ತು ಹಳ್ಳಿ ತಿಂಡಿ ಅಂದರೆ ಗಂಜಿ, ಅಂಬ್ಲಿ ಇಂಥವೆಲ್ಲ ಕೂಡ ಮಾಡಿಟ್ಟಿದ್ದಾರೆ. ಸೊ ಯಾವಾಗಲೂ ಮಾತ್ರ ಉಪ್ಮಾ ಮತ್ತು ಇಡ್ಲಿ, ದೋಸೆ, ಆಮ್ಲೆಟ್ಸು, ಇಡ್ಲಿಯಲ್ಲೇ 2-3 ಥರ ಡಿಫ್ರೆಂಟ್ ಇಡ್ಲೀಸ್ ಇದೆ. ಸೊ ಅದೆಲ್ಲ ಡೈಲಿ ಇರುತ್ತೆ, ಬೇರೆದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡೋದಕ್ಕೇ ನಿಮಗೆ ಒಂದು 10 to 15 ಮಿನಿಟ್ಸ್ ಬೇಕು ಏನೇನಿದೆ ಅಂತ. ಆಮೇಲೆ ನಿಮಗೆ ತಿನ್ನೋದಕ್ಕೆ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮು. ಫುಡ್ಡಂತೂ ಲೆಕ್ಕ ಇಲ್ಲದೆ ವೇಸ್ಟ್ ಮಾಡ್ತಾರೆ ಅಲ್ಲಿ. ಸೊ ವೇಸ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಇಷ್ಟಂತ ಮಾಡಿರ್ತಾರಲ್ಲ, ಅವ್ರು ಮೊದಲಕ್ಕೇನೆ ಎಸಿಬೇಕು. ಬಟ್ ಆದರೆ ನಮಗೇನು ಬೇಕೋ ಅದನ್ನು ನಾವು ನೋಡಿಕೊಂಡು ತಿನ್ಕೋಬೋದು. ಸೊ ನಾನು ಅವತ್ತು ತುಂಬ ಇಷ್ಟಪಟ್ಟು ವಡೆನ ಸಾಂಬಾರಲ್ಲಿ ಡಿಪ್ ಮಾಡಿ ಒಂದು ವಡೆ ಫುಲ್ ತಿಂದೆ. ಆಮೇಲೆ ಒಂದು ಇಡ್ಲಿ ತಿಂದೆ ಸ್ವಲ್ಪ. ಸೊ ಸ್ವಲ್ಪ ಬ್ರೇಕ್ ಮಾಡಿದ್ದೀನಿ, ಅಂಥ ಒಂದು ಸ್ಟ್ರಿಕ್ಟ್ ಡಯಟಲ್ಲಿ ಮಾಡಿಲ್ಲ. ಬಟ್ ಎಷ್ಟು ಹೊಟ್ಟೆಗೆ ಬೇಕೋ ಅಷ್ಟು ನಾನು ತಿನ್ಕೊಂಡಿದ್ದೀನಿ. ಸೊ ಡಯಟಲ್ಲಿ ಅಂದರೆ ನಾವೊಂದು 70 to 80% ಊಟ ಮಾಡ್ಕೊತೀವಿ, 20% ಖಾಲಿ ಬಿಡ್ತೀವಿ ಹೊಟ್ಟೆನ. ಸ್ನ್ಯಾಕ್ಸಲ್ಲಿ ಏನಾದರೂ ಕುಕುಂಬರ್ಸು, ಸಾಲಡ್ಸ್ ಏನಾದ್ರು ತಿನ್ಕೊಳ್ಳೋಣ ಅಂತ. ಬಟ್ ಇಲ್ಲಿ ಬಂದು ಹೊಟ್ಟೆ ತುಂಬ ತಿಂದಿದ್ದೀನಿ. ಆ ಥರ ಹೊಟ್ಟೆ ತುಂಬ ತಿಂದರೂ ಕೂಡ ಒಂದು ವಡೆ, ಹಾಫ್ ಆನಿಯನ್ ದೋಸೆ, ಒಂದು ಇಡ್ಲಿ ಅಷ್ಟೇ ತಿನ್ನೋಕ್ಕಾಗೋದು. ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ತಾ ನಿಮ್ಮ ಮೈಂಡು ನಿಮಗೆ ಸೆಟ್ಟಾಗಿ ಹೋಗಿರುತ್ತೆ. ಇನ್ನು ಜಾಸ್ತಿ ತಿಂದರೆ ಸಾಕು, ನಿನಗಾಗಲ್ಲ ಅಂತ ನಿಮ್ಮ ಮನಸ್ಸು ಹೇಳ್ತಿರುತ್ತೆ. ಸೊ ಹಾಗಾಗಿ ಎಲ್ಲಿ ನೀವು ಹೋದರೂ ಎಷ್ಟೇ ಫುಡ್ ಇದ್ರೂ ನಿಮ್ಮ ಮೈಂಡ್ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಆರಾಮಾಗಿ ನೀವು ಡಯಟ್ ಮಾಡೋರು ಮಾಡಿ, ಇಲ್ಲಿ ಈ ಥರ ಹೋದಾಗಲೂ ಕೂಡ ತಿನ್ನಬೇಕನ್ನೋದನ್ನು ತಿನ್ನಿ. ಸೊ ಆರಾಮಾಗಿ, ಯಾಕಂದರೆ ತುಂಬ ನಡೀತೀವಿ, ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾಯಿರ್ತೀವಿ, ಹಾಗಾಗಿ ಅಲ್ಲಲ್ಲೇ ಕ್ಯಾಲರೀಸ್ ಬರ್ನ್ ಆಗ್ತಾ ಇರುತ್ತೆ. ಸೊ ಊಟ ಎಲ್ಲ ಮಾಡಿಕೊಂಡು ಎಸ್ಟೇಟ್ ಒಳಗಡೆ ಹೋಗಿ 1-2 ಫೋಟೋಸ್ಗಳನ್ನ ಬೇಗ ಕ್ಲಿಕ್ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಕೆಲ್ಸಕ್ಕೆ ಬಂದ್ರಲ್ವ ಬೆಳಗ್ಗೆ, ಅವ್ರ ಹತ್ರ ಸ್ವಲ್ಪ ಎಲ್ಲ ಮಾತಾಡ್ತಿದ್ದೆ. ಅವರು ಆ ಥರ ಅಂದರು, ಮಳೆ ನೀರು ಬಿತ್ತು ಅಂದರೆ ತಿಗಣೆ ಜಾಸ್ತಿ ಇರುತ್ತೆ. ಅವರು ಪೆನಾಯಿಲು, ಡೆಟಾಯಿಲು ಅವೆಲ್ಲ ತೆಗೆದು ಕಾಲಿಗೆಲ್ಲ ಹಚ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಎಸ್ಟೇಟ್ ಒಳಗಡೆ ಜಾಸ್ತಿ ಹೊತ್ತು ಇಲ್ಲದೆ ಸ್ವಲ್ಪ ಬೇಗ ಫೋಟೋಸ್ ತೊಗೊಂಡು ಬಂದ್ವಿ. ಸೊ ಈ ರೊಸೆಟಾ ಅನ್ನೋ ಒಂದು ಎಸ್ಟೇಟ್ ಬಂದು ಒಂದು ಕ್ರಿಸ್ಟಿಯನ್ ಓನರ್ದು. ಹಾಗಾಗಿ ಅವ್ರೊಂದು ಚರ್ಚು ಇಲ್ಲಿ ಬಿಲ್ಡ್ ಮಾಡಿಟ್ಟಿದ್ದಾರೆ. ಇಲ್ಲಿ ಫಾದರ್ಸ್ ಇರಲ್ಲ, ಬಟ್ ಹೋಗಿ ಬೇಕಾದ್ರೆ ನೀವು ಪ್ರೇಯರ್ ಮಾಡ್ಕೋಬೋದು. ಸೊ ಬರೋ ದಿನ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಬೇರೆ 2 ಡೇಸು ನಮ್ಗೆ ಅಷ್ಟು ಟೈಮ್ ಸಿಗಲಿಲ್ಲ. ಸೊ ಇವತ್ತು ಸ್ವಲ್ಪ ಪೀಸ್ಫುಲ್ಲಾಗಿ ಎಲ್ಲದನ್ನೂ ಪ್ಯಾಕ್ ಮಾಡಿ ಅದು ಇದು ಎಲ್ಲ ಮುಗ್ದಿರೋದ್ರಿಂದ ಅಲ್ಲಿಂದ ಚೆಕ್ಔಟ್ ಆಗೋ ತನಕ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಫ್ ಆನ್ ಅವರ್ಗಿಂತ ಮುಂಚೆ ಹೋಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಟು ಬಿಡೋಣ ಅಂತ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಮತ್ತು ಚೂರು ರೀಲ್ಸ್ ಮಾಡೋದೆಲ್ಲ ಮಾಡಿಕೊಂಡು ಹೊರಟಿದ್ದಾಯಿತು ರೆಸಾರ್ಟ್ಗೆ. ಸೊ ರೆಸಾರ್ಟ್ ಇವಾಗ ನಾನು ನಿಮಗೆ ಕಂಪ್ಲೀಟ್ ಟೂರ್ ತೋರಿಸ್ತೀನಿ. ಸೊ ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ಲಿಯಾ ಬಂದು ಈ ಬಗ್ಗಿನ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಬಗ್ಗಿಯಲ್ಲಿ ಹೋಗ್ತೀನಿ ಅಂತ ಬಗ್ಗಿನ ಕಾಲ್ ಮಾಡಿ ಬರ್ಸಿದ್ದಾಯಿತು. ಸೊ ನೀವು ಬಗ್ಗಿ ಕಾಲ್ ಮಾಡಿ ಕರೆಸಿದ್ರು ಕೂಡ ನಿಮಗೆ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ನಿಲ್ಲಬೇಕು. ಬಿಕಾಸ್ ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಡ್ಕೊಂಡು ಹೋಗೋದೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಡೆಯೋದು ಪ್ರಿಫರ್ ಮಾಡಬೇಕು. ಲಿಯಾಗಿ ಇಷ್ಟ ಅಂತ ನಾವು ಬಗ್ಗಿನ ಪ್ರಿಫರ್ ಮಾಡಿದ್ವಿ ಅಷ್ಟೇ. ಸೊ 902 ನಮ್ಮ ಮನೆ ನಂಬರ್. ಪಕ್ಕದಲ್ಲಿ ಮಾಡಿಗೆ ಹೋಗೋ ಮನೆ ಇದೆ. ಕೆಳಗಡೆ ನಿಮಗೆ 4 ಹೌಸಸ್ ಇರುತ್ತೆ, ಮೇಲ್ಗಡೆನೂ ಹಾಗೆ ಇರುತ್ತೋ ಗೊತ್ತಿಲ್ಲ, ಬಟ್ ಮಾಡಿ ಹೋಗೋ ಜಾಗ ಮಾತ್ರ ಗೊತ್ತಿದೆ ನನಗೆ.
ಸೊ ಇಲ್ಲೊಂದಿರುತ್ತೆ, ಆ ಕಡೆ ಒಂದಿರುತ್ತೆ. ಮಾಡಿಕ್ಕಿಂತ ಸ್ಟೇರ್ ಕೇಸ್ ಆ ಕಡೆ 2 ಮನೆಗಳಿರ್ತವೆ. ಟೋಟಲ್ ಕೆಳಗಡೆ 4 ಹೌಸಸ್ ಇರುತ್ತೆ. ಎಲ್ಲದೂ ಫಿಲ್ ಆಗಿದೆ. ಅದು ನಾವು ಚೆಕ್ಔಟ್ ಆಗೋ ದಿನ ಅಂತೂ ಫ್ರೈಡೇ, ಅವತ್ತಂತೂ ಕಂಪ್ಲೀಟ್ ಫಿಲ್ ಆಗಿದೆ. ಸೊ ಚೆನ್ನಾಗೇ ಇತ್ತು, ಜನ ಜಾಸ್ತಿ ಇದ್ದಷ್ಟು ಚೆನ್ನಾಗೇ ಇರುತ್ತೆ. ಸೊ ಇವಾಗ ಇದೊಂದು ಚಿಕ್ಕ ಟೂರ್ ತೋರಿಸ್ಬಿಡ್ತೀನಿ ರೆಸಾರ್ಟು. ಓಪನ್ ಮಾಡಿದ ತಕ್ಷಣ ನಿಮಗೆ ಯಾವಾಗಲೂ ಸೈಡ್ಸಲ್ಲಿ ಕಬೋರ್ಡ್ಸ್ ಇರುತ್ತೆ, ಲಾಕರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಲಾಕರೆಲ್ಲ ವರ್ಕ್ ಆಗ್ತಾಯಿತ್ತು. ಎಲ್ಲೇ ಹೋಗೋದಿದ್ರು ಬ್ಯಾಗ್ಸ್ ನೀವು ಲಾಕರಲ್ಲಿ ಇಟ್ಟು ಹೋಗ್ಬೋದು. ಐರನ್ ಬೋರ್ಡ್ ಕೊಟ್ಟಿದ್ದಾರೆ ಐರನ್ ಮಾಡೋದಕ್ಕೆ ಡ್ರೆಸ್ಸಸ್ನೆಲ್ಲ, ಮತ್ತು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ವಾರ್ಡ್ರೋಬ್ ಒಳಗಡೆ ಬಾತ್ರೂಮ್ಸ್ ಇದ್ದಾವೆ, 2 ಇದ್ದಾವೆ. ಇಲ್ಲಿ ಫುಲ್ ನೀವು ಜೋಡಿಸಿಟ್ಕೊಳ್ಳೋದಾದರೆ ಇಟ್ಕೋಬೋದು. ಕೆಲವು ಟೈಮಲ್ಲಿ ಏನಾದರೂ ಮೀಟಿಂಗ್ಸ್ ಆ ಥರ ಈ ಥರ ಬಂದವರಾದರೆ ಓಕೆ. ಯಾಕಂದರೆ ಇಲ್ಲಿ ಜಾಸ್ತಿ ಬಂದು ದೊಡ್ಡ ದೊಡ್ಡ ಒಂದು ಜಾಗಗಳಿರೋದ್ರಿಂದ ಮೀಟಿಂಗ್ಸ್ ಎಲ್ಲ ಜಾಸ್ತಿ ಅರೇಂಜ್ ಮಾಡ್ತಾರೆ. ಸೊ ಬಾತ್ರೂಮ್ ಅಂದರೆ ಈ ಥರ ಎಲ್ಲ ರೀಸ್ಟೋರ್ ಮಾಡಿದ್ದಾರೆ. ಇದ್ರ ಪ್ಲಸ್ಸು ಮೈನಸ್ಸು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ಥರ ಬೇಕಾಗಿರೋದು ನಾವು ಯಾವುದೂ ಏನೂ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಬರೀ ಫಸ್ಟ್ ಡೇ 1ಅಲ್ಲಿ ಮಾತ್ರ ಏನು ಕೊಟ್ಟರು ಅದು ಮಾತ್ರ ನಾವು ಯೂಸ್ ಮಾಡ್ತಾಯಿದ್ವಿ. ಸೊ ಅದನ್ನು ಹಾಗೆ ರಿಫಿಲ್ಲು ಮಾಡಿದೆ, ಹಾಗೆ ಇಟ್ಟಿರೋದನ್ನೇ ಇತ್ತು ಅದರಲ್ಲೇ. ಸೊ ಬಾತ್ರೂಮ್ ನೋಡಿ ಹೇಗಿದೆ. ಇಲ್ಲಿ ಫೇಸ್ ವಾಶ್ ಮಾಡೋಕ್ಕೆ ಜಾಗ, ನೆಕ್ಸ್ಟು ಬಾತ್ರೂಮು. ಈ ಮಧ್ಯೆ ಜಾಗ ಇದೆ ನೋಡಿ, ಇಲ್ಲಿ ಶವರ್ ಮಾಡ್ಕೋಬೋದು. ಇದು ಇನ್ನರ್ ಶವರು, ಓಪನ್ ಫುಲ್ ಗ್ಲಾಸ್ ಆಯಿತಾ. ಆ ಡೋರ್ ಇದೆ ನೋಡಿ, ಅದು ಮಸ್ಕಿಟೋ ಬರದೇ ಇರೋ ಥರ ಪ್ರೊಟೆಕ್ಟ್ ಮಾಡೋದಕ್ಕೆ ಹಾಕ್ಬೋದು. ಬಟ್ ಆದರೆ ಅದು ಯಾವಾಗಲೂ ಓಪನ್ ಮಾಡಿ ಬಿಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಓಪನ್ ಸ್ಪೇಸು ಬಾತ್ರೂಮ್. ಸೊ ಬಾತ್ರೂಮ್ ನೀವು ಇಲ್ಲೇ ಸ್ನಾನ ಮಾಡ್ಕೋಬೋದು. ಲಿಯಾ ಬಂದು ಇಲ್ಲೇ ಮಾಡ್ತಾಯಿದ್ಲು, ಚೆನ್ನಾಗೇ ಇದೆ ಆ್ಯಕ್ಚುಲಿ. ಮಾರ್ನಿಂಗ್ ಮಾಡೋದಕ್ಕೆ ಚೆನ್ನಾಗಿದೆ. ಮಾರ್ನಿಂಗೆಲ್ಲ ಬಿಸಿಲು ಅಷ್ಟು ಕಾಣಿಸಲ್ಲ, ಬಟ್ ಸ್ವಲ್ಪ ತಣ್ಣೀರಲ್ಲಿ ಮಾಡ್ಕೋಬೋದು ಅನ್ನೋ ಥರ ಇರುತ್ತೆ. ಬಟ್ ಅಲ್ಲೂ ಬಿಸಿನೀರು ನಿಮಗೆ ಆ್ಯಕ್ಸಸ್ ಇದೆ. ಸೊ ಬಾತ್ರೂಮ್ ತುಂಬ ಚೆನ್ನಾಗಿದೆ, ಬಟ್ ಆ ಓಪನ್ ಏರಿಯಾ ಇರೋದ್ರಿಂದ ಮಸ್ಕಿಟೋ ಜಾಸ್ತಿ ಬರುತ್ತೆ. ಸೊ ನೆಕ್ಸ್ಟ್ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಈ ಥರ ಸೂಟ್ ಕೇಸ್ ಇಡೋದಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ, ಮತ್ತು ನೀಟ್ ಬೆಡ್, ಕ್ಲೀನ್ ಬೆಡ್ಗಳಿರುತ್ತೆ. ಸೊ ಅದು ಆಮೇಲೆ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ವಿತ್ ಚೇರು, ಮೇಕಪ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ. ಸೊ ಕುತ್ಕೊಂಡು ಆರಾಮಾಗಿ ಮೇಕಪ್ ಮಾಡ್ಕೋಬೋದು. ಪ್ಲಸ್ ಇಲ್ಲೊಂದು ಸ್ಟಡಿ ಟೇಬಲ್ ಥರ ಕೊಟ್ಟಿದ್ದಾರೆ ವಿತ್ ಲ್ಯಾಂಪ್, ಟಿ ವಿ ಇದೆ. ಆಮೇಲೆ ಅಲ್ಲೊಂದು ಫುಲ್ ಲೆಂತಿಯಾಗಿರುವಂಥ ಮಿರರ್ ಇದೆ. ಸೊ ಇದು ಈ ಕಡೆ ನೋಡಿದ್ರೆ ಕಾಫಿ ಸ್ಟೇಷನ್ಸು, ತುಂಬ ಕಬರ್ಡ್ಸ್ ಎಲ್ಲ ಇದೆ. ಕಾಫಿ ಸ್ಟೇಷನ್ಸಲ್ಲಿ ನೀರುಗಳು, ಕಪ್ಸು ಎಲ್ಲ ಇದರಲ್ಲಿ ಇಟ್ಟಿದ್ದಾರೆ. ಈ ಗ್ರೀನ್ ಟೀ, ಈ ಟೀ ಎಲ್ಲ ಇಟ್ಟಿದ್ದಾರೆ. ಅದೆಲ್ಲ ಯಾರು ಕುಡಿಯಲ್ಲ, ಅದು ಎಷ್ಟು ದಿನದಿಂದ ಇಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಬ್ಲ್ಯಾಕ್ ಕಾಫಿ ಮಾತ್ರ ನಾನು ಎಲ್ಲಾದರೂ ಕುಡಿದು ಬಿಡ್ತೀನಿ ಸಕ್ಕರೆ ಹಾಕಿ. ಸೊ ಈ ಕಡೆ ಒಂದು ಫ್ರಿಡ್ಜ್ ಇಟ್ಟಿದ್ದಾರೆ, ಪಕ್ಕದಲ್ಲೇ ಬಂದು ನಿಮಗೊಂದು ಸಿಂಕ್ ಇದೆ. ವಾಷಿಂಗ್ ಗಿಶಿಂಗ್ ಏನಾದರೂ ಮಾಡೋದಿದ್ದರೆ, ಅಂದರೆ ಹ್ಯಾಂಡ್ ವಾಶು, ಡಿನ್ನರ್ ಏನಾದರೂ ತರಿಸ್ಕೊಂಡಾಗ ಹ್ಯಾಂಡೆಲ್ಲ ವಾಶ್ ಮಾಡೋದಕ್ಕೆ ಆ ಒಂದು ಸಿಂಕ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಹೊರಗಡೆ ಸಿಟೆಟ್ ಏರಿಯಾ. ಸೊ ಬಾಲ್ಕನಿಯಲ್ಲಿ ನಿಮಗೆ ಹಾಗೆ ನೋಡಿದ್ರೆ ಫುಲ್ ಎಸ್ಟೇಟ್ ವ್ಯೂನು ನಿಮಗೆ ಚೆನ್ನಾಗಿ ನೋಡ್ಬೋದು. ಸೊ ಅಲ್ಲೆಲ್ಲ ನಿಮಗೆ ಏಲಕ್ಕಿ, ಮೆಣಸು, ಕಾಫಿ ಎಸ್ಟೇಟ್ ಎಲ್ಲನೂ ಕುತ್ಕೊಂಡು ನೋಡೋದಕ್ಕೆ ಪಕ್ಕದಲ್ಲೇ ಮನೆ ಹತ್ರನೇ ಇರೋ ಥರ ಹಾಕಿದ್ದಾರೆ. ಸೊ ಚೆನ್ನಾಗಿತ್ತು ವ್ಯೂ. ನೀವು ಫಸ್ಟ್ ಫ್ಲೋರ್ ಆ ಥರ ಎಲ್ಲ ಹೋಗಬೇಕಂದ್ರೆ ಚಾರ್ಜಸ್ ಜಾಸ್ತಿ ಇರುತ್ತೆ. ಬಟ್ ನಮಗೆ ಫಸ್ಟ್ ಫ್ಲೋರ್ಗೆ ಜಾಗ ಸಿಗಲಿಲ್ಲ, ಇಲ್ಲಾಂದರೆ ಫಸ್ಟ್ ಫ್ಲೋರಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಷ್ಟೇ, ನಮ್ಮದು ಇವತ್ತು ಫುಲ್ಲು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದಾಯಿತು. ಸೊ ಒಂದು ರೀಲ್ ಮಾಡೋಣ ಅಂತ ಸುಮ್ಮನೆ ಹಾಗೆ ರೀಲ್ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಸೊ ಆದಷ್ಟು ರೀಲ್ಸ್ಗಳನ್ನ ಮಾಡಿದ್ವಿ, ಬಿಕಾಸ್ ಅಲ್ಲಿ ತುಂಬ ರಿಫ್ರೆಶಿಂಗ್ ಆಗಿರ್ತೀವಲ್ವ. ಯಾಕೆ ರೀಲ್ಸ್ಗಳು ಮಾಡ್ತಾಯಿದ್ವಿ ಅಂದರೆ ಇದನ್ನು, ಸೊ ಚೆಕ್ಔಟ್ ಆಗೋದು 11 o'clock ಫೋನ್ ಮಾಡಿದ್ರೆ ಎಲ್ಲರೂ ಅವತ್ತೇ ಚೆಕ್ಔಟ್ ಆಗ್ತಾಯಿದ್ದಾರೆ. ತುಂಬ ರಶ್ ಅಂದರೆ ತುಂಬ ರಶ್ಶು, ಅಷ್ಟು ಬ್ಯುಸಿ. ಅದಲ್ಲದೆ ಆವತ್ತೇ ಏನಾಗಿದೆ, ಒಂದು ರಿಸೆಪ್ಷನ್ ಬೇರೆ ಅಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ. ಜನಗಳಪ್ಪ ಅಷ್ಟು ಜನ ಜಾಸ್ತಿ, ಅವರು ಅದರಲ್ಲೂ ಬ್ಯುಸಿ ಇದ್ದಾರೆ, ಇದರಲ್ಲೂ ಬ್ಯುಸಿ ಇದ್ದಾರೆ. ಕರೆಕ್ಟಾಗಿ ಹೊರಗಡೆ ಬರೋದೇ 1:15 ಆಯಿತು, ಅಂದರೆ 1 ಗಂಟೆ ಕಾಲು, 1 o'clock ಮೇಲೇ ಆಗೋಯಿತು. ಸೊ ಹಂಗೆ ಹಿಂಗೆ ಅಂತ ಮಾಡಿ ಚೆಕ್ಔಟ್ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಬರೋ ಜಾಗದಲ್ಲಿ ಉದ್ದಕ್ಕೂ ನಿಮಗೊಂದು 10 ಕಿಲೋಮೀಟ್ರಿಗೂ ಈ ರೀತಿ ಹಲಸಿನ ಹಣ್ಣುಗಳು ಇಟ್ಬಿಟ್ಟಿರ್ತಾರೆ. ಸೊ ಟೇಸ್ಟಾಗಿರುತ್ತೆ. ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ನೀವು ಸ್ವಲ್ಪ ಹಲಸಿನಕಾಯಿ ಬೇಕು ಅಂದರೂ ತೊಗೋಬೋದು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ, ಅಂದರೆ ಇದೆಲ್ಲ ಒಂದು 1 hour ಗ್ಯಾಪಲ್ಲಿ ಇವೆಲ್ಲ ಸಿಗುತ್ತೆ. ಸೊ ಇಲ್ಲೂ ಒಂದು 1 ಕಿಲೋಮೀಟ್ರ್ ಫುಲ್ಲು ತರಕಾರಿಗಳು, ಫ್ರೆಶ್ ಈ ಥರ ಫ್ರೆಶ್ ಫ್ರೂಟ್ಸು, ಇದು ತಾಟಿ ನುಂಗು ಎಲ್ಲ ಇಟ್ಟಿದ್ರು. ಸೊ ಇದು ನಾವು ಬರಬೇಕಾದ್ರೂ ನಮಗೊಂದು ಅಂಗಡಿ ಸಿಕ್ತು, ಹೋಗಬೇಕಾದ್ರೂ ಒಂದು ಅಂಗಡಿ ಸಿಕ್ತು. ಇವನು ಅಷ್ಟೇ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟ, ಟೇಸ್ಟು ಸಖತ್ತಾಗಿತ್ತು. ಸೊ ಅದನ್ನು ತೊಗೊಂಡು ತಿಂದ್ಕೊಂಡು ಮಧ್ಯಾಹ್ನ ಲಂಚ್ ನಾವು ಮನೆಗೆ ಹೋಗಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಅಂದರೆ ಅಲ್ಲಿಂದ ಒಂದು 2.5 hours ಸ್ವಲ್ಪ ಅಲ್ಲಿ ಇಲ್ಲಿ ಸ್ನ್ಯಾಕ್ಸ್ಗಳು ತಿನ್ಕೊಂಡು ಬಂದಿದ್ದಾಯಿತು. ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ, ಹಾಗಾಗಿ ಬೇಗ ಮನೆಗೆ ಬಂದ್ವಿ. ಮನೇಲಿ ಬಂದು
ಬೇಳೆ ಸಾಂಬಾರು, ಹೀರೆಕಾಯಿ ಪಲ್ಯ, ಮಸಾಲ ಆಮ್ಲೆಟ್ ಹಾಕಿ ಚೆನ್ನಾಗಿ ಒಂದು ಊಟ ಮಾಡಿಬಿಟ್ಟು ರೆಸ್ಟ್ ತೊಗೊಂಡ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮಗೂ ಅಲ್ಲಿಗೆ ಹೋಗಬೇಕು ಅಂತ ಇಷ್ಟ ಇದ್ದರೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.